ಕರ್ನಾಟಕ ರಾಜಕೀಯದಲ್ಲಿ ಈಗ ಅತಿದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರವಾಗಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ರಾಜ್ಯ ರಾಜಕೀಯ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳಬಹುದು ಅನ್ನೋ ಚರ್ಚೆಗಳು ಜೋರಾಗಿದೆ. ಆದರೆ ಈ ಎಲ್ಲದರ ನಡುವೆ ಅತ್ಯಂತ ಗಂಭೀರವಾದ ಮತ್ತು ಇಡೀ ರಾಜ್ಯದ ಗಮನ ಸೆಳೀತಾ ಇರುವ ಒಂದು ದೊಡ್ಡ ಮಹತ್ವದ ರಾಜಕೀಯ ತಂತ್ರಗಾರಿಕೆಯ ಸುದ್ದಿ ಈಗ ಮುಂಚೂಣಿಗೆ ಬಂದಿದೆ. ಅದೇನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲವಾಗಿರುವ ಅಹಿಂದ ಸಮುದಾಯಗಳ ಒಗ್ಗಟ್ಟನ್ನ ಮುರಿಯಲು ಕೇಂದ್ರದ ಮೋದಿ ಸರ್ಕಾರ ಒಳಗೊಳಗೆ ಹೊಸದೊಂದು ಮಾಸ್ಟರ್ ಪ್ಲಾನ್ ಅಥವಾ ತಂತ್ರವನ್ನ ರೂಪಿಸಿದ್ಯಾ? ಸಿದ್ದರಾಮಯ್ಯ ಎಂಬ ಧೀಮಂತ ನಾಯಕನಿಲ್ಲದೆ ಅಹಿಂದ ಶಕ್ತಿ ದುರ್ಬಲಗೊಳ್ತಾ ಇದೆಯಾ? ಇದನ್ನ ಬಳಸಿಕೊಂಡು ಕರ್ನಾಟಕದಲ್ಲಿ ತನ್ನ ನೆಲೆಯನ್ನ ಗಟ್ಟಿಗೊಳಿಸಿಕೊಳ್ಳಲು ಬಿಜೆಪಿ ಹೂಡಿರುವ ಆ ಹೊಸ ದಾಳ ಯಾವುದು? ಸಿದ್ದರಾಮಯ್ಯ ರಾಜೀನಾಮೆ ಬಳಿಕದ ಈ ಅಹಿಂದ ಒಡೆಯುವ ತಂತ್ರದ ಅಸಲಿ ಸತ್ಯವಾದ್ರೂ ಏನು? ಇದರ ಹಿಂದೆ ಇರುವ ರಾಜಕೀಯ ಲೆಕ್ಕಾಚಾರಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೇ 28, 2026ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆ ನೀಡಿದ ಘಟನೆಯು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ತಿರುವನ್ನ ಉಂಟು ಮಾಡಿದೆ. 3 ವರ್ಷಗಳ ಯಶಸ್ವಿ ಆಡಳಿತದ ನಂತರ ಕಾಂಗ್ರೆಸ್ ಹೈಕಮಾಂಡ್ ರೂಪಿಸಿದ್ದ ರಹಸ್ಯ ಅಧಿಕಾರ ಹಂಚಿಕೆ ಸೂತ್ರದಂತೆ ಇವರು ತಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಈ ನಿರ್ಗಮನವು ಕೇವಲ ವ್ಯಕ್ತಿಗತ ಬದಲಾವಣೆಯಾಗಿರದೆ ಕಳೆದ 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದ ಅಹಿಂದ ಒಕ್ಕೂಟದ ಭವಿಷ್ಯದ ಮೇಲೆ ಆಳವಾದ ಪರಿಣಾಮವನ್ನ ಬೀರಿದೆ. ಸಿದ್ದರಾಮನ ಹುಂಡಿ ಕೃಷಿಕ ಕುಟುಂಬದಿಂದ ಬಂದು ರಾಜ್ಯದ ಸುದೀರ್ಘ ಅವಧಿಯ ಸಮಾಜವಾದಿ ನಾಯಕರಾಗಿ ಬೆಳೆದ ಸಿದ್ದರಾಮಯ್ಯನವರ ವಿದಾಯವು ಇವರ ಬೆಂಬಲಿಗರಲ್ಲಿ ತೀವ್ರ ಆಕ್ರೋಶ ಮತ್ತು ಭಾವನಾತ್ಮಕ ಕೊರಗನ್ನ ಸೃಷ್ಟಿಸಿದೆ. ಲೋಕಭವನದಲ್ಲಿ ರಾಜೀನಾಮೆ ನೀಡಲು ಆಗಮಿಸಿದ್ದ ಸಂದರ್ಭದಲ್ಲಿ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕಾರನ್ನ ತಡೆದು ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ರು. ಅಹಿಂದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯದ ಚುನಾವಣಾ ಪರಿಣಾಮಗಳ ಬಗ್ಗೆ ಬಹಿರಂಗ ಎಚ್ಚರಿಕೆಗಳನ್ನ ನೀಡಿದ್ರು. ಇನ್ನು ಸ್ನೇಹಿತರೆ, ತಮ್ಮ ವಿದಾಯದ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನೇ ನಡೆಸಿದ್ರು. ಪ್ರಧಾನಿ ಮೋದಿ ಮತ್ತು ವಿರೋಧ ಪಕ್ಷದ ನಾಯಕರು ತಮ್ಮ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುದಾನವನ್ನ ನಿಲ್ಲಿಸಿದೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಭರವಸೆ ನೀಡಿದ್ದ ಹಣಕಾಸು ನೆರವನ್ನ ಒದಗಿಸದೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಎಂದು ಸಿದ್ದರಾಮಯ್ಯ ದೂರಿದ್ರು. ಈ ಆರ್ಥಿಕ ತಾರತಮ್ಯದ ನಡುವೆಯೂ ತಮ್ಮ ಸರ್ಕಾರವು ದೇಶದಲ್ಲೇ ತಲಾ ಆದಾಯದಲ್ಲಿ ಕರ್ನಾಟಕವನ್ನು ಮೊದಲ ಸ್ಥಾನಕ್ಕೆ ತಂದಿದೆ ಎಂದು ಇವರು ಪ್ರತಿಪಾದಿಸಿದ್ರು. ರಾಹುಲ್ ಗಾಂಧಿಯವರ ದೆಹಲಿಯ ರಾಜ್ಯಸಭಾ ಆಫರ್ ಅನ್ನ ನಿರಾಕರಿಸಿದ ಇವರು ತಾವು ರಾಜ್ಯ ರಾಜಕೀಯದಲ್ಲೇ ಆಕ್ಟಿವ್ ಆಗಿ ಉಳಿಯುವುದಾಗಿ ಘೋಷಿಸಿದ್ದಾರೆ. ಇದು ಭವಿಷ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷವು ಮತ್ತಷ್ಟು ರೋಚಕವಾಗಿರಲಿದೆ ಎಂಬುದನ್ನು ಸೂಚಿಸುತ್ತದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪ್ರಮುಖ ರಾಜಕೀಯ ವೇದಿಕೆಯಾಗಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ನಿವೇಶನ ಹಂಚಿಕೆಯ ಹಗರಣದ ಆರೋಪಗಳು. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಮತ್ತು ಕಾನೂನು ಕ್ರಮ ಜರುಗಿಸಲು ಅನುಮತಿಯನ್ನ ನೀಡಿದ ತಕ್ಷಣವೇ ಅಹಿಂದ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯಪಾಲರನ್ನ ರಾಜಕೀಯ ಕೈಗೊಂಬೆಯಾಗಿ ಬಳಸಿಕೊಂಡು ಒಬ್ಬ ಅಹಿಂದ ವರ್ಗದ ಪ್ರಭಾವಿ ಮುಖ್ಯಮಂತ್ರಿಯ ವರ್ಚಸ್ಸನ್ನ ಧೂಳೀಪಟ ಮಾಡಲು ಹಾಳು ಮಾಡಲು ಸಂಚು ಹೂಡಿದೆ ಎಂದು ಆರೋಪಿಸಿದ್ರು. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ನಡೆಸಿದ ಪಾದಯಾತ್ರೆಗಳು ಹಾಗೂ ಪ್ರತಿಭಟನೆಗಳು ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಕೇಂದ್ರ ಸರ್ಕಾರದ ವ್ಯವಸ್ಥಿತ ಯೋಜನೆಯಾಗಿದ್ದವು ಎಂದು ಅಹಿಂದ ಮುಖಂಡರು ವಿಶ್ಲೇಷಿಸುತ್ತಾರೆ. ನ್ಯಾಯಾಂಗ ಆಯೋಗವು ತದನಂತರ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚೀಟ್ ನೀಡಿದೆಯಾದರೂ ಈ ಪ್ರಕ್ರಿಯೆಯು ಇವರನ್ನ ನೈತಿಕವಾಗಿ ದುರ್ಬಲಗೊಳಿಸುವಲ್ಲಿ ಯಶಸ್ವಿಯಾಯಿತು. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ಜಾಗಕ್ಕೆ ಒಕ್ಕಲಿಗ ಸಮುದಾಯದ ಬಲಿಷ್ಠ ನಾಯಕ ಡಿ.ಕೆ. ಶಿವಕುಮಾರ್ ಅವರನ್ನ ತಂದಿರುವುದು ಅಹಿಂದ ವರ್ಗದಲ್ಲಿ ತೀವ್ರ ಅಭದ್ರತೆಯನ್ನ ಮೂಡಿಸಿದೆ. ಡಿ.ಕೆ. ಶಿವಕುಮಾರ್ ಅವರು ಅತ್ಯುತ್ತಮ ಸಂಘಟನಾ ಚತುರರಾಗಿದ್ದರು. ದಶಕಗಳಿಂದ ಸಿದ್ದರಾಮಯ್ಯನವರು ಕಲ್ಯಾಣ ರಾಜಕಾರಣದ ಮೂಲಕ ಕಟ್ಟಿರುವ ಅಹಿಂದ ಭಾವನಾತ್ಮಕ ಸಂಪರ್ಕವನ್ನ ಹೊಂದಿಲ್ಲ. ಮುಖ್ಯಮಂತ್ರಿಯಾದ ತಕ್ಷಣವೇ ಡಿ.ಕೆ. ಶಿವಕುಮಾರ್ ಅವರು ಅಹಿಂದ ಸಮುದಾಯದ ಅಧಿಕಾರಿಗಳನ್ನ ಆಯಕಟ್ಟಿನ ಹುದ್ದೆಗಳಿಂದ ತೆಗೆದುಹಾಕಿ ಪ್ರಬಲ ಒಕ್ಕಲಿಗ ಸಮುದಾಯದ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇರುವುದು ಅಹಿಂದ ನಾಯಕರಲ್ಲಿ ಆಳವಾದ ಅಸಮಾಧಾನವನ್ನ ಮೂಡಿಸಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸಹಕಾರ
ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ ಸಿಎನ್ ದೇವರಾಜ್ ಅಹಿಂದ ವರ್ಗದ ಪ್ರತಿನಿಧಿ. ಅದೇ ಡಿಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಬದಲಾವಣೆ ಮಾಡಿ ಒಕ್ಕಲಿಗ ಸಮುದಾಯದ ದಿವಾಕರ್ ಅವರ ನೇಮಕ. ತುಳಿತಕ್ಕೊಳಗಾದ ಸಮುದಾಯಗಳ ಅಧಿಕಾರಿಗಳನ್ನ ಪ್ರಮುಖ ಆರ್ಥಿಕ ಸಹಕಾರಿ ಸಂಸ್ಥೆಗಳಿಂದ ದೂರವಿಡಲಾಗ್ತಾ ಇದೆ ಎಂಬ ಭಾವನೆ. ಇನ್ನು ಎರಡನೆಯದಾಗಿ ಕರ್ನಾಟಕ ಸಹಕಾರಿ ಹಾಲು ಒಕ್ಕೂಟ ಕೆಎಂಎಫ್. ಸಿದ್ದರಾಮಯ್ಯನವರ ಕಾಲದಲ್ಲಿ ಶಿವಸ್ವಾಮಿ ಅಹಿಂದ ವರ್ಗ. ಡಿಕೆ ಶಿವಕುಮಾರ್ ಅವರ ಆಡಳಿತದ ಅವಧಿ ಶುರುವಾದ ನಂತರ ಶಿವಸ್ವಾಮಿ ಬದಲಿಗೆ ಒಕ್ಕಲಿಗ ಸಮುದಾಯದ ಡಾಕ್ಟರ್ ಎಸ್.ಟಿ. ಸುರೇಶ್ ಅವರ ನೇಮಕ. ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವ ಹೈನುಗಾರಿಕೆ ವಲಯದ ಮೇಲೆ ಹಿಡಿತವನ್ನು ಪ್ರಬಲ ಜಾತಿಯ ಕೈಗೆ ಒಪ್ಪಿಸಲಾಗುತ್ತಿದೆ ಎಂಬ ಆಕ್ರೋಶ. ಇನ್ನು ಮೂರನೆಯದಾಗಿ ಬೆಂಗಳೂರು ಮಹಾನಗರ ಪೊಲೀಸ್ ಆಯುಕ್ತರು ಹಿರಿಯ ಐಪಿಎಸ್ ಮಟ್ಟದ ಸಮತೋಲನ. ಹಿರಿಯ ಐಪಿಎಸ್ ಅಧಿಕಾರಿ ಆರ್ ಹಿತೇಂದ್ರ ಅವರ ನೇಮಕಾತಿಯ ಸಾಧ್ಯತೆ. ಕಾನೂನು ಮತ್ತು ಸುವ್ಯವಸ್ಥೆ ಇಲಾಖೆಯ ಆಯಕಟ್ಟಿನ ಜಾಗಗಳಲ್ಲಿ ಸಾಮಾಜಿಕ ಪ್ರಾತಿನಿಧ್ಯದ ಕೊರತೆಯ ಭೀತಿ. ಇನ್ನು ಸ್ನೇಹಿತರೆ, ಅಹಿಂದ ಒಕ್ಕೂಟದ ಧ್ರುವೀಕರಣವನ್ನ ಸಾಧಿಸಲು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಯ ಗೆಲುವಿನ ದಾರಿಯನ್ನ ಸುಗಮಗೊಳಿಸಲು ಕೇಂದ್ರ ಸರ್ಕಾರವು 3 ವಿಭಿನ್ನ ಆಯಾಮಗಳಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಿದೆ ಎಂದು ವಿಶ್ಲೇಷಕರು ಗುರುತಿಸಿದ್ದಾರೆ. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಆಂತರಿಕ ಮೀಸಲಾತಿ ವಿಭಜನೆ. ಅಹಿಂದ ಮತ ಬ್ಯಾಂಕ್ ಅನ್ನ ಸೀಳಲು ಜಾರಿಗೆ ತರಲಾದ ಆಂತರಿಕ ಮೀಸಲಾತಿ ಸೂತ್ರವು ಅತ್ಯಂತ ಪ್ರಭಾವಿ ಅಸ್ತ್ರವಾಗಿದೆ. ಕರ್ನಾಟಕದ 17% ಪರಿಶಿಷ್ಟ ಜಾತಿ ಕೋಟಾವನ್ನ ಉಪವರ್ಗೀಕರಣ ಮಾಡಲು ಸಿದ್ದರಾಮಯ್ಯನವರ ಸಚಿವ ಸಂಪುಟವು ಒಪ್ಪಿಗೆ ನೀಡಿದ್ರು ಇದನ್ನ ಕಾನೂನು ಮಿತಿಗಳ ಕಾರಣದಿಂದ 15%ಗೆ ಸೀಮಿತಗೊಳಿಸಲಾಯಿತು. ಈ ಹಂತದಲ್ಲಿ ಮಧ್ಯ ಪ್ರವೇಶಿಸಿದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸೇರಿದಂತೆ ಬಿಜೆಪಿ ಮುಖಂಡರು ಕಳೆದ ಬಿಜೆಪಿ ಸರ್ಕಾರವು ಜಾರಿಗೆ ತಂದಿದ್ದ 17% ಮೀಸಲಾತಿಯನ್ನ ಕಾಂಗ್ರೆಸ್ ವಜಾಗೊಳಿಸಿದೆ ಎಂದು ದಲಿತ ಅಂದ್ರೆ ಮಾದಿಗ ಮತ್ತು ಸ್ಪೃಶ್ಯ ದಲಿತರಲ್ಲಿ ಲಂಬಾಣಿ ಬೋವಿಯಲ್ಲಿ ಅಸಮಾಧಾನ ಮೂಡಿಸುತ್ತಿದ್ದಾರೆ. ಮಾದಿಗ ಮತ್ತು ಹೊಲೆಯ ಸಮುದಾಯಗಳ ನಡುವೆ ಮೀಸಲಾತಿಯ ಹಂಚಿಕೆಯಲ್ಲಿ ತಾರತಮ್ಯವೆಸಗಲಾಗ್ತಾ ಇದೆ ಎಂದು ಬಿಂಬಿಸುವ ಮೂಲಕ ದಲಿತರೊಳಗಿನ ಬಿರುಕನ್ನ ತೀವ್ರಗೊಳಿಸ್ತಾ ಇರುವುದು ಬಿಜೆಪಿಯ ಕಾರ್ಯಸೂಚಿಯಾಗಿದೆ. ಇನ್ನು ಎರಡನೆಯದ್ದು, ಸಿದ್ದರಾಮಯ್ಯನವರು ಅಧಿಕಾರ ತ್ಯಜಿಸುವ ಮುನ್ನ ಕಾಂತರಾಜ್ ನೇತೃತ್ವದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಜಾತಿ ಗಣತಿ ವರದಿಯನ್ನ ಒಪ್ಪಿಕೊಂಡಿರುವುದು ಒಬಿಸಿ ರಾಜಕೀಯದಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಆದರೆ ಬಿಜೆಪಿ ಈ ವರದಿಯನ್ನ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಮುಸ್ಲಿಮರ ಓಲೈಕೆ ಕಾರ್ಯತಂತ್ರ ಎಂದು ಬಲವಾಗಿ ಖಂಡಿಸಿದೆ. ಇನ್ನು ಮೂರನೆಯದ್ದು, ಪ್ರಬಲ ಜಾತಿಗಳ ಮೈತ್ರಿ ಮತ್ತು ಸೂಕ್ಷ್ಮ ಒಬಿಸಿಗಳ ಮರುಜೋಡಣೆ. ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲು ಬಿಜೆಪಿ ಬಳಸಿದ ಪ್ರಬಲ ಜಾತಿಗಳ ಮೈತ್ರಿಯ ಅಸ್ತ್ರವು ಕರ್ನಾಟಕದಲ್ಲಿ ಪ್ರಬಲ ಜಾತಿಗಳ ದಂಗೆಗೆ ಕಾರಣವಾಯಿತು. ಲಿಂಗಾಯತ ಮತ್ತು ಒಕ್ಕಲಿಗರನ್ನ ಒಗ್ಗೂಡಿಸಲು ಬಿಜೆಪಿ ಜೆಡಿಎಸ್ ಮಾಡಿರುವ ಮೈತ್ರಿಯು 2024ರ ಲೋಕಸಭಾ ಚುನಾವಣೆಯಲ್ಲಿ 52% ಮತಗಳನ್ನ ಪಡೆದು 19 ಸ್ಥಾನಗಳನ್ನ ಗೆದ್ದುಕೊಳ್ತು. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ರಾಜ್ಯ ರಾಜಕೀಯದ ಲೆಕ್ಕಾಚಾರಗಳೇ ಬದಲಾಗ್ತಾ ಇವೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ವಿಮರ್ಶೆಗಳು ನಡೀತಾನೆ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್